ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಬೆಳಗ್ಗೆನೇ ಹೊಲದ ಹತ್ರ ಬಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ಜೋಳಕ್ಕೆ ನೇಗ್ಲು ಬಿಟ್ಟು ಈಗ ಗೆಣಸು ನಮ್ಮ ಕೂದಾಯಿತು. 3 ಕೂದಿದ್ದೀವಿ ರಾತ್ರಿ ಮೇವಿಗೆ. ನಾವು ಬೆಳಗ್ಗೆ ಟೈಮು ಸೈಲೇಜ್ ಹಾಕ್ತೀವಿ, ನೈಟ್ ಟೈಮು ಗೆಣಸು ನಂಬು ಹಾಕ್ತಾಯಿದ್ದೀವಿ. 2 ಟೈಮು ಸೈಲೇಜ್ ಹಾಕ್ತಿದ್ದು. ಇವಾಗ ನಮ್ಮದು ಗೆಣಸಿಗೆ 4 ತಿಂಗಳಾಗಿದೆ. ಸೊ ಇನ್ನೊಂದು 15 ದಿನ ಕಿತ್ಕೊಡ್ಬೇಕು. ಹಾಗಾಗಿ ಹಂಬನ್ನು ಕೂದು ಹಾಕ್ತಾಯಿದ್ದೀವಿ ನೈಟು. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ನಮ್ಮದು ಗೆಣಸು ಗಿಡಗಳು ನೋಡಿ. ಇದೇ ನಮ್ಮದು ಗೆಣಸು 4 ತಿಂಗಳು ಆಗಿದೆ. ಸೊ ಇವಾಗ ಹಂಬು ಕುಯ್ತಾಯಿದ್ದೀವಿ. 15 ದಿನ ಕಿತ್ಕೊಡೋದು ನನಗೆ ಹಂಬು ಕುಯ್ಯಬೇಕು. ಮೊದಲೇ ಹಂಬು ಕೂದ್ರೆ ಗೆಣಸೆಲ್ಲ ಹುಳ ಆಡ್ಬಿಡುತ್ತೆ. ಸೊ ಹುಳ ಆಡಿದ್ರೆ ರೇಟನ್ನು ಸಿಗೋಲ್ಲ. ಸೊ ಸದ್ಯಕ್ಕೆ 10 ರೂಪಾಯಿ ಇದೆ ಅಂತ ಕೆಜಿಗೆ. ಸೊ ನಾವು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕಾಯ್ತಾಯಿದ್ದೀವಿ. ಗೊತ್ತಿಲ್ಲ ಯಾವಾಗ ಎಷ್ಟಾಗುತ್ತೆ ಅಂತ. ಅಲ್ಲಿ ನಮ್ಮಪ್ಪ ಹೊರೆ ಕಟ್ತವ್ರೆ, ನಾನು ಹೊರೆನ ಹೊತ್ಕೊಂಡೋಗಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ವೀಕೆಂಡ್ ಬಂತು ಅಂದರೆ ನಮ್ಮದೆಲ್ಲ ಬರೀ ಇಂಥದೇ ಕೆಲಸಗಳು. ನಮ್ಮಪ್ಪ ಬೈಯುತ್ತೆ, ವೀಡಿಯೋ ಮಾಡ್ಕೊಂಡು ಬರ್ತಾನೆ ಅಂತ, ಕೆಲಸ ಮಾಡಲ್ಲ ಅಂತ. ಅಲ್ಲಿ ಜೊತೆಗೆ ಎಂಟರ್ಟೈನ್ಮೆಂಟ್ ಇರಬೇಕಲ್ವ ಕೆಲಸದ ಜೊತೆಗೆ. ನೋಡಿ ಕುಯ್ತಾಯಿದೆ. ಯಾಕಂದ್ರೆ ಸಾಲಿಲ್ವಾ ಕಟ್ಟು ಹೊತ್ಕೊಂಡೈತೀನಿ. ನೋಡಿ ಫ್ರೆಂಡ್ಸ್, ಇವಾಗ 1.5 ಒರೆಸ್ತು. ಸೊ ಇದು 2ನೇದು. ಈಗ ಹೊತ್ಕೊಂಡೋಗಿ ಗಾಡಿ ಮೇಲೆ ಹಾಕಬೇಕು. ಇನ್ನು 1.5 ಇದೆ, ಅದನ್ನ ಒರೆಸ್ಕೊಂಡು ಹಾಕ್ಕೊಂಡು ಗಾಡಿ ಮೇಲೆ ಹಾಕಿ ನಾನು ಬೈಕಲ್ಲಿ ಬಂದಿದ್ದೀನಿ. ಪಪ್ಪ ಗಾಡಿ ಕಟ್ಕೊಂಡು ಬರ್ತಾರೆ. ಬನ್ನಿ ಫ್ರೆಂಡ್ಸ್, ಹೊತ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇದು 3ನೇ ಹೊರೆ. ಸೊ ಇಲ್ಲಿಗೆ ಮುಗೀತು. ಕುಯ್ಕೊಂಡು ಕೂದು ಗಾಡಿಗೆ ಹಾಕಿ 3 ತಂದು ಗಾಡಿ ಮೇಲೆ ಹಾಕಾಯಿತು. ಸಖತ್ತು ಬಿಸಿಲು, ಫುಲ್ ಹಾಟ್ ವೆದರ್. ಸೊ ಆದರೂ ನನಗೆ ಜರ್ಕಿನ್ ಇರಲೇಬೇಕು. ಯಾಕಂತಂದರೆ ಅದು ಕಂಫರ್ಟಬಲ್. ನನಗೆ ತುಂಬ ಜನ ಕೇಳ್ತಾರೆ, ಈ ಸೆಕೆಲು ಹಾಕಂತೀಯ ಅಂತ. ಹೌದು, ನನಗೆ ಇದು ಪುಲ್ ಓವರ್ ಹಾಕೊಂಡ್ರೇ ಕಂಫರ್ಟಬಲ್ಲು. ಸೊ ಹಾಕೋತೀನಿ. ಒಂದು ಗೆಣಸು ಹತ್ತತ್ರ 1 ಎಕರೆಗೆ ಹಾಕಿದ್ದೀವಿ. ರೇಟು ಚೆನ್ನಾಗಿ ಸಿಕ್ಕಿದ್ರೆ ಆಗುತ್ತೆ. ಬಟ್ ರೇಟ್ ಸದ್ಯಕ್ಕೆ ಇವಾಗ 10 ರೂಪಾಯಿ ಅಷ್ಟೇ ಇರೋದು. ನೋಡೋಣ ಎಷ್ಟು ಸಿಗುತ್ತೆ ಅಂತ. ಸೊ ಗೆಣಸು ಕೀಳಬೇಕಾದ್ರೂ ಒಂದು ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಟಾಟಾ, ಬಾಯ್ ಬಾಯ್.